ಆದವನು ಕುಡ್ದು ಹೋಗಿ ಚರಂಡಿ ತಗ ಮನಿಕೊಂಡವನಿ. ಇನ್ನೆಲ್ಲೂ ಜಾಗಿರ್ಲಿಲ್ಲ ಬಿದ್ಕಣಕ್ಕೆ. ಎಲ್ಲ ನಾ ಹೊಲ್ದಕ್ ಪಲ್ದಕ್ ಹೋಗಿ ಬಿದ್ಕಬೇಕು ತಾನೆ ಮರ್ದಾಡಗಿ. ನನ್ನ ಮಾನ ಮರ್ಯಾದಿ ಕಳಿಯಕ್ಕೆ ಇಲ್ಲಿ ಬಿದ್ಕಣವೆ ಚರಂಡಿ ಮಗಲಾಗಿ. ಆ ಸಣ್ಣ ಹುಡುಗರೆಲ್ಲ ನೋಡಿ ನಗಂಗೆ. ನಮ್ಮ ಊರಿನ ಹೆಂಗಸ್ರು ಕಾಯ್ತಿರ್ತಾರೆ ನನ್ನ ವಿಷಯ ಏನನ್ನ ಸಿಕ್ಕಿರ್ ಸಾಕು ಆಡ್ಕೊಂಡು ಅಲ್ಲಿ ಕಿಸ್ಕೊಂಡು ನಗಾನ ಅಂತ ಹೇಳಿ. ಅಂತಾದ್ರಾಗೆ ಈ ನನ್ನ ಮಗ ಒಬ್ಬ ಆ ಮುದ್ದೆ ತಪ್ಪಲೆ ತಕೊಂಡೋಗಿ ಗಂಟುಗತ್ತ ಕುಡ್ದು ಅಲ್ಲಿ ಬಿದ್ದವನಿ. ಥೂ, ನಾನು ಯಾಕನ ಕರ್ಸಿನೋ ಇವನ್ನ ಆ ಗೌಡ್ರ ತಗ ಹೆಂಗ್ವಾತ್ಲಾಗೆ ಬಿಗ್ಗೆ ಬದುಕ್ ಮಾಡ್ಕೊಂಡು ಇದ್ದ. ಅವರು ಚೆನ್ನಾಗಿ ಬುದ್ಧಿ ಕಲ್ಸಿದ್ರು. ನಾನು ಇವನ್ನ ಕರ್ಕೊಂಬಂದು ಇಲ್ಲಿ ನಾನೇ ಹಾಳು ಮಾಡ್ದೆ ಅನ್ಸುತ್ತೆ. ಲಕ್ಷ್ಮಿ ಬುದ್ಧಿ ಕಲಿಸ್ತಾನೆ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಇವನು ಹಿಂಗ ಆಡ್ತಾ ಇದ್ದಾನೆ, ಕುಡ್ದು ಮರ್ಯಾದೆ ತೆಗಿತಾ ಇದ್ದಾನೆ ಇಲ್ಲಿ ಊರಿಗೆ ಬಂದು. ಈಗ ಮುದ್ದೆ ಮಾಡಕ್ಕೆ ಯಾತ್ರ ಮಾಡೋಣಪ್ಪ ಅಮ್ಮಂಗಾಗೈತಿ. ಇನ್ನ ಬಿತ್ಕೊಂಡಿದ್ದಾನೆ. ಇನ್ನ ಈಟತ್ತಾದ್ರೂ ಎದ್ದಿಲ್ಲ. ಇನ್ನ ಯಾವಾಗ ಎದ್ದಾಡ್ತಾನೋ ಏನೋ. ಸರ್ ಬಂದಂಗೆ ಎದ್ದಾಳು. ಎದ್ದು ಆಮೇ ಉಂಬಾಕ್ ಮಾಡಿಲ್ವಿ ಅಂತ ಗೊತ್ತಾ ನೋಡಿವಾಗ ಬಿತ್ಕೊಂಡಿದ್ದಾನೆ. ಏನೇ ಸಾಕಮ್ಮ ಉಂಡೇನಿ ಆಲೇನಿ ಏನ್ ಸರ್ ಮಾಡಿದ್ದೆ? ನಾನು ಉಂಬ ಸುದ್ದಿ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು? ಕೂಲಿ ಹೋಗ್ತಾ ಇದ್ದೀರಾ ತಾನೇ, ಮುತ್ಕೊಂಡು ಹೋಗ್ರಿ. ನನ್ ತಂಕ ನನಗಾಗಿದ್ರೆ ಇವ್ರೊಬ್ರು ಬಂದ್ಬಿಟ್ರಿ ಇಲ್ಲಿ ಕೂಲಿ ಬತ್ತೀಯ ಅಂತಾನ. ನಾನೇ ಕೂಲಿ ಬರೋಣ, ಹೋಗು ಸುಮ್ಮನೆ. ಅಯ್ಯೋ ಉಂಡೆ ಅಂತ ಕೇಳಿದ್ಕೆ ನೀನ್ ಯಾಕೆ ಹಂಗಾಡ್ತಾ ಇದ್ಯಾ? ಅಲ್ಲ, ಯಾರ ಮೇಲೋ ಸಿಟ್ಟು ತಕೊಂಡೋಗಿ ನಮ್ಮ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ ನೀನು? ಉಂಡಿದ್ದೀನಿ ಅಂತ ಇಲ್ಲ ಇಲ್ಲ ಅಂತ ನಾವೇನೋ ಕೇಳಿದ್ರೆ ಹಿಂಗಾಡ್ತಾ ಇದೆಯಲ್ಲ ನೀನ್ ಹಂಗೇನೆ. ನಾನು ಹೆಂಗಾದ್ರೂ ಆಡ್ತೀನಿ, ಅದನ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕು? ನಾನು ಉಂಡಿಲ್ಲ ಅಂತಂದ್ರೆ ಈಗ ನೀವೇನ್ ತಂದಿಕ್ತೀರಾ ಉಂಡ್ರಿ ಅಂತಾನ? ಇಲ್ಲ ತಾನೇ, ಮುಚ್ಕೊಂಡು ಹೋಗ್ರಿ. ಸಾಕಮ್ಮ, ಏನೋ ಉಂಡ್ವಿ ಅಂತ ಕೇಳ್ದೆ ಇರ್ತೇನೆ. ನೀನು ಉಂಡಿಲ್ಲ ಅಂತಂದ್ರೆ ನಾವು ತಂದಿಕ್ಕಾಗುತ್ತೆ. ನಾವು ನಿಮ್ಮಂಗೆ ಕೂಲಿ ಮಾಡ್ಕೊಂಡು ತಿಂಬಾರೆ ಕಾಣಿ. ಕೂಲಿ ಹೋಗಿ ಅವತ್ತಿಂದ ಅವತ್ತು ನಾವು ತಿಂಬಾರೇನಿ. ನಾವೆಲ್ಲಿಂದ ತಂದ್ಕೊಡೋಣ? ಏನೋ ಉಂಡೆ ಅಂತ ಕೇಳಿದ್ಕೆ ಇಷ್ಟೊಂದು ಮಾತಾಡ್ತೀಯಲ್ಲ ನೀನು. ನಿಂಗಮ್ಮ ಸುಮ್ಮನೆ ನಡಿಗೆ, ಇವಳೇನ್ ಮಾತಾಡ್ತೀಯ? ಮಾತಾಡ್ಸಿರ್ ಮ್ಯಾಲೆ ಬತ್ತೈತಿದು. ಯಾಕೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ್ರಿ. ಹೋಗ್ರಿ. ನನ್ನ ಮಗ ಕುಡ್ದು ಅಲ್ಲಿ ಚರಂಡಿ ಮಕ್ಳ ಮನಿಕೊಂಡಿದ್ನಲ್ಲ, ಅದಕ್ಕೇನೆ ಅದನ್ನ ಕೇಳಿ ಆಡ್ಕೊಂಡು ಅಲ್ಲಿ ಕಿರ್ಸಕ್ ಬಂದಿದ್ದೀರಾ ಇಲ್ಲಿ ಅಂತಾನ. ಇದೊಂದು ಯಾವ ಅಷ್ಟೇನೆ. ಉಂಡೆ ಅಂತ ತಿಂದೆ ಅಂತ ಕೇಳ್ಕೊಂಡು ಆ ವಿಷಯ ಎತ್ತಾಕ್ ಬಂದಿದ್ದೀರಾ ನೀವು. ನನಗೆ ಗೊತ್ತಿಲ್ವೇ ನಿಮ್ ಬಂಡವಾಳ? ನಮ್ಮೂರಿನ ಹೆಂಗಸ್ರು ಎಲ್ಲಾರು ಕಾಯ್ತಿರ್ತಾರೆ, ಏನಾನ ಒಂದು ವಿಷಯ ಸಿಕ್ಕಿರ್ ಸಾಕು ಊರ್ ತುಂಬಾ ಸಾರ್ಕೊಂಬರೋಣ ಅಂತ ಹೇಳಿ. ನಿಮ್ಗೂ ಅಲ್ಲಿ ವಿಷಯ ಗೊತ್ತಾಗೈತೆ, ಅದಕ್ಕೆ ಬಂದಿದ್ದೀರಾ. ಮುಚ್ಕೊಂಡು ಹೋಗ್ರಿ. ಏನು ಹೇಳ್ತಾ ಇದ್ಯಾ ಸಾಕಮ್ಮ? ನಿನ್ನ ಮಗ ಕುಡ್ದು ಚರಂಡಿ ಮಗಳ ಮನಿಕೊಂಡಿದ್ನ? ಅಯ್ಯಯ್ಯೋ, ಥೂ, ಅವನಿಗೇನು ಬಂತಿ ಅಂತ ದೊಡ್ಡ ರೋಗ? ಚರಂಡಿ ಮಗಳಂಗ್ ಮನಿಕೆಮ ಅಂತದ್ದು? ಅಲ್ವೇ, ನಿನ್ಗಾದ್ರೂ ಬುದ್ಧಿ ಬೇಡವಾ? ಅವಳಿಗೆ ಕುಡಿಯಕ್ ದುಡ್ಡು ಯಾಕೆ ಕೊಡ್ತೀಯ ನೀನು? ಮೊದ್ಲೇ ಕಣ್ಣು ಹೋಗಿದಾವೆ ಅಂತ ಹೇಳ್ತಿದ್ದೆ. ಈಗ ಕಂಠ ಪೂರ್ತಿ ಕುಡ್ದು ಹಂಗ ಅಲ್ಲೆಲ್ಲೇ ಬಿದ್ರೆ ಕಣ್ಣಿನ ಸರಿಯಾಗಲ್ಲ ಕಣಿ ಸಾಕಮ್ಮ. ನನ್ಗಂತೂ ಈ ವಿಷಯ ಗೊತ್ತಿರ್ಲಿಲ್ಲಮ್ಮ, ನೀನ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ನಿಮ್ಗೆ ನನ್ನ ಮಗ ಕುಡ್ದು ಚರಂಡಿ ಮಗಳಾಗ ಮನಿಕೊಂಡಿರೋ ವಿಷಯ ಗೊತ್ತಿರ್ಲಿಲ್ವೇ? ಅಯ್ಯಯ್ಯೋ, ನಾನೇ ಎಲ್ಲ ಬಾಯ್ ಬಿಟ್ಟು ಹೇಳ್ಬಿಟ್ನ ನಿಮಗೆ ಗೊತ್ತಿರ್ಲಿಲ್ವೇನ್ರಿ ನಿಜವಾಗ್ಲೂ? ನಾನು ಆ ಭಾಗ್ಯಮ್ಮನು ಆ ಬಕೆಟ್ ಬಾನು ಹೇಳಿರ್ತಾರೆ ಅಂತ ನಾನ್ ತಿಳ್ಕೊಂಡಿದ್ದೆ. ಅವ್ರು ಯಾರು ಏನು ಹೇಳಿಲ್ವೇ ನಿಮಗೆ? ಇಲ್ಲ ಕಣೆ ಸಾಕಮ್ಮ, ನಮ್ಗಂತೂ ಈ ವಿಷಯ ಗೊತ್ತಿರ್ಲಿಲ್ಲಮ್ಮ. ನಾವಿಬ್ರು ದಿನ ಕೂಲಿ ಹೋಗ್ತೀವಿ. ನಿಂಗಮ್ಮನೂ ಆ ಮೊಮ್ಮಗಳು ನಾಮಕರಣ ಮಾಡಕ್ ಸಾಲ ಮಾಡ್ಕೊಂಡವಳಂತೆ, ಅದಕ್ಕೆ ಒಂದ್ ದಿವಸ ತಪ್ಪಲ್ಲ. ನಾನು ಅಷ್ಟೇ ದಿನ ಹೋಗ್ತೀನಿ ಕೂಲಿನ. ಮಂತಾಗಂತ ಇರಲ್ಲ. ಮಂತಾಗಿರ್ಲಿಲ್ವಲ್ಲ ನಾವು, ನಮ್ಗೇನು ವಿಷಯ ಗೊತ್ತಿಲ್ಲಮ್ಮ. ಹೆಂಗ ನೀನು ಹೇಳೋದಕ್ಕೆ ನಮಗೆ ಗೊತ್ತಾಗಿದ್ದೆ ವಿಷಯನ. ನಮ್ಗೆ ಆ ಬಾನು ಭಾಗ್ಯಮ್ಮ ಯಾರು ಸಿಕ್ಕಿಲ್ಲ ಅಲ್ಲ 2-3 ದಿವಸದಿಂದ. ನಮ್ಮ ಮಂತಾಗಿರಲ್ವಲ್ಲ, ಅದಕ್ಕೇನಿ. ಹಂಗಾರೆ ನಿನ್ ಮಗ ಚರಂಡಿ ಮಗಳ ಬಿತ್ಕೊಂಡಿದ್ನೆ? ಅಯ್ಯ ಥೂ, ಎಂತ ಮಗನ್ ಎತ್ತಿದ್ಯೋ ಏನ್ ಕಚ್ಚಿಯೋ ನಿನಗೂ ಆ ಮಗುಗೂ ನಿನ್ ಗಂಡಿಗೂ 3 ಜನಕ್ಕೂ ಸರಿಯಾಗೈತ್ ಕಣಿ ಸಾಕಮ್ಮ. ಅಯ್ಯಯ್ಯ, ಎಂತ ಸಂಸಾರನೋ ಏನೋ ನಿಂದಂತೂ. ನಮ್ದು ಎಂತ ಸಂಸಾರನಾದ್ರೂ ಆಗುತ್ತೆ, ಅದನ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಈಗ ಮುಚ್ಕೊಂಡು ಹೋಗ್ರಿ. ಕೂಲಿ ಹೋಗ್ತಾ ಇದೀರೇನು? ಹೋಗ್ರಿ, ಟೈಮ್ ಆಗುತ್ತೆ ಮೊದ್ಲು. ಆಯ್ತು ಬಿಡಮ್ಮ, ಹೋಗ್ತೀವಿ. ನೀನ್ ಯಾಕಂಗ ಆಡ್ತೀಯ? ಹೋಗು, ಉಣ್ಣೋಗು. ಯಾಕಂಗೆ ರೇಗ್ ಬೀಳ್ತೀಯ ನೀನು? ನಡಿಗೆ ನಿಂಗಮ್ಮ, ಹೋಗೋಣ ನಾವು. ಇವಳು ಕತೆ ಕಟ್ಕೊಂಡ್ರೆ ಅಷ್ಟೇನೆ. ನಾವು ಆಮೇಲೆ ಒಟ್ಟಿಗೆ ತಣ್ಣೀರ್ ಬಟ್ಟೆ ಹಾಕಬೇಕಾಗುತ್ತೆ. ನಾವು ಇವಳಂಗೇನೆ ಮಂತ ಕೊಕ್ಕೊಂಡಿದ್ದೆ. ನಡಿ ಹೋಗೋಣ, ಟೈಮ್ ಆಗುತ್ತೆ ನಮಗೆ. ಹೂ ಕಣೆ ದುರ್ಗಮ್ಮ, ಸರಿಯಾಗಿ ಹೇಳ್ದೆ. ಇವಳು ಮಾತಾಡ್ಸ್ಕೊಂಡು ನಿಂತ್ಕೊಂಡ್ರೆ ಅಷ್ಟೇನೆ, ನಮ್ ಕೂಲಿ ಹೋಗುತ್ತೆ ಇವತ್ತು. ನಡಿ ಹೋಗೋಣ, ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲೇಳು. ನಮ್ಗೇನಾಗ್ಬೇಕಾಗಿತ್ತು? ಇವಳು ಮನೆ ಸಂಸಾರದ ಕತೆ ಕಟ್ಕೊಂಡು ನಮ್ಗೇನಾಗ್ಬೇಕು? ನಡಿ. ಭಿನ್ನ ಅನ್ಗಿತ್ತೇರು. ಏನಾನ ಒಂದ್ ವಿಷಯ ಸಿಕ್ಕಿ ಸಾಕು ಆಡ್ಕೆ ಮಕ್ಕೆ ಬರ್ತಾರೆ ನನ್ನ. ನಾನಾಗಿ ನಾನು ಬಾಯ್ ಬಿಟ್ಟು ಎಲ್ಲ ಗೊತ್ತಾಗಂಗ್ ಮಾಡಿನಲ್ಲ ಇಲ್ಲ ಒಡೆಯರ್ಗೆ. ಇಲ್ಲ, ಈ ನನ್ನ ಮಗನ್ನ ನಾಗನ್ ಹೆಂಗಾನ ಮಾಡಿ ಈ ಊರ್ ಬಿಟ್ಟು ಓಡಿಸ್ಲೇಬೇಕು. ಇಲ್ಲ ಅಂದ್ರೆ ಅಷ್ಟೇನೆ, ಕುಡ್ದು ಅಯ್ಯ ಅನ್ನಿಸ್ತಾನೆ ನನ್ನ. ಅವರಪ್ಪ ಅಯ್ಯ ಅನ್ಸದೆ ಸಾಕು. ಈ ನನ್ನ ಮಗ ಇನ್ನು ಇಲ್ಲೇ ಇದ್ರೆ ಅಷ್ಟೇನೆ. ಇವರಿಬ್ರು ಮಧ್ಯದಾಗೆ ನಾನು ದಿನ ಲಬಲಬೋ ಅಂತ ಬಾಯ್ ಬಿಡ್ಕೋಬೇಕಾಗುತ್ತೆ. ನಮ್ಮ ಊರಿನ ಹೆಂಗಸರಿಗೆ ನನ್ನ ವಿಷಯ ಸಿಕ್ಕಿರ್ ಸಾಕು, ಊರ್ ತುಂಬಾ ಢಂಗುರ ಸಾರ್ತಾರೆ.
ಯಮ್ಮ ಯಮ್ಮಯ್ ಎಲ್ಲಮ್ಮ ಉಂಬಕ್ಕೆ ಆತು ಮಾಡಿಲ್ಲ ಮುದ್ದೆ ಗಿದ್ದೆ ಅನ ಅಷ್ಟಸ್ತೈತಿ ಬಾ ಉಂಬಕ್ಕೆ ಬಾ ಮುದ್ದೆ ಮಾಡಿಲ್ಲ ಇನ್ನನ ಇಲ್ಲ ಯಾತು ಮಾಡಲ್ಲ ಇವತ್ತು ಮುದ್ದೆ ತಪ್ಲೇನೆ ಮಾರ್ಕೊಂಡು ಕುಡ್ದು ಬಂದಿದ್ಯಲ್ಲ ನಾಚಿಕೆ ಕಲ್ ನಿನಗೆ ಮಾಡಲ್ಲ ಕಣೋ ನಾನು ಹೋಗ್ಬಾ ನೀನು ಗೌಡ್ರ ಮನೆ ಕೆಲ್ಸಕ್ಕೆ ಸುಮ್ಮನ ಇಲ್ಲಿರೋದ್ ಬೇಡ ನೀನು. ಯಾಕಮ್ಮ ಮುದ್ದೆ ಮಾಡಿಲ್ಲ ನೀನು ಬಾ ಮುದ್ದೆ ಮಾಡ್ಬಾ ಜಲ್ದು ನಾನು ಉಣ್ಬೇಕು ಅಟ್ಟಸ್ತೈತಿ. ಒಂದ್ಸಲ ಹೇಳೋದು ನೀನು ಕೇಳಿಸ್ತಿಲ್ವೇ? ಮುದ್ದೆ ತಪ್ಪೆ ಒತ್ಕೊಂಡು ಕುಡ್ದು ಬಂದಿದ್ಯಲ್ಲ ಯಾತ್ರ ಮುದ್ದೆ ಮಾಡೋಣ ನಾನು ಅದಕ್ಕೆ ನಾನು ಯಾತು ಮಾಡಿಲ್ಲ ಅಡ್ಗೆನ ಹೋಗು ನೀನು ಸುಮ್ಮನ. ನೀನು ಆ ಗೌಡ್ರ ಮನೆಗೆ ಕೆಲ್ಸಕ್ಕೆ ಹೋಗು ಸುಮ್ಮನ, ಇಲ್ಲಿ ಇರಬೇಡ ನೀನು. ನನಗಂತೂ ಸಾಕಾಗೋಗೈತೆ ನಿನ್ನಿಂದನ. ನೀನೇನೋ ದೊಡ್ಡದಾಗಿ ನನ್ನ ಮರ್ಯಾದೆ ಉಳಿಸ್ತೀಯ, ನನ್ನ ಶತ್ರು ಲಕ್ಷ್ಮಿಗೆ ಬುದ್ಧಿ ಕಲಿಸ್ತೀಯ ಅಂತ ಹೇಳಿ ನಾನು ಇಲ್ಲಿ ಕರೆಸ್ಕೊಂಡೆ ನಿನ್ನ. ಆದ್ರೆ ನೀನೇನ್ ಮಾಡ್ತಾ ಇದ್ದೀಯ ಇಲ್ಲಿ? ಅವಳು ಕೂಟೆ ಕಣ್ಣು ಖಾರ ಪುಡಿ ವಹಿಸ್ಕೊಂಡ್ ಬಂದೆ, ನಾನೇ ನೋಡ್ಕೊಂಡು ವಾಸಿ ಆಗಂಗೆ ಮಾಡಿದೀನಿ. ಈಗ ಮನೆಯಾಗಿರೋ ತಪ್ಪಲೆ ಸಾಮಾನೆಲ್ಲ ಒತ್ಕೊಂಡೋಗಿ ಕಂಡು ಪೂರ್ತಿ ಕುಡ್ದು ಊರಾಗೆ ಎಲ್ಬೇಕಂದ್ರೆ ಅಲ್ಲಿ ಬಿದ್ದು ಎದ್ದು ಬತ್ತೀಯ. ನನ್ನ ಕೈಲಾಗಲ್ಲ ನಿನ್ ನೋಡ್ಕೊಂಬಕ್ಕೆ. ಮೊದ್ಲು ಹೊರಡು ನೀನು ಇಲ್ಲಿಂದಾನ. ಏನಮ್ಮ ಹೇಳ್ತಾ ಇದ್ಯಾ? ನಾನು ಎಲ್ಲಿ ಬಿದ್ದಿದ್ದೆ? ನಾನು ಎಲ್ಲೂ ಬಿದ್ದು ಇಲ್ಲ, ಏನೂ ಇಲ್ಲ. ನಾನು ಮನೆಯಾಗೆ ಮನಿಕೊಂಡಿದ್ದೀನಿ, ನೀನೇ ನಿಂಗೆ ಹೇಳ್ತಾ ಇದೆಯಲ್ಲ ಊರಾಗೆಲ್ಲ ಬಿದ್ದು ಬತ್ತೀಯ ಅಂತಾನ. ಅಲ್ಲ ಜ್ಞಾನ ಇಲ್ದಂಗೆ ಕುಡ್ದಿದ್ರೆ ಇನ್ನೆಲ್ಲಾಗುತ್ತೆ? ಎಲ್ಲಿ ಮನಿಕೊಂಡಿದ್ದೀನಿ ಎಲ್ಲಿ ಬಿದ್ದಿದ್ದೀನಿ ಅಂತಾನ ನಿನ್ಗೆ ಎಲ್ಲಿ ಗೊತ್ತಿರುತ್ತೆ ಹೇಳು? ಅಲ್ಲ ಚರಂಡಿ ಮಗಳ ಮನಿಕೊಂಡಿದ್ದಲ್ಲ ಹಂದಿಗಳೆಲ್ಲ ಬಂದು ನಿನ್ ಬಾಯ್ತಕ್ಕೆ ಮುಷ್ಣಿ ಇಕ್ತಿದ್ರು ನಿನಗೆ ಜ್ಞಾನನೇ ಇಲ್ವಲ್ಲ, ಹಂಗೆ ಬಿತ್ಕೊಂಡಿದ್ದೆ. ಎಲ್ಲ ಹೆಂಗಸ್ರು ನೋಡಿ ಅಲ್ಕಿಸಿತಾ ಇದ್ರು. ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತೇ ನಿನ್ನಿಂದ. ನೆನ್ನೆ ದಿವಸ ನಾನು ಮರ್ಯಾದಿನೇ ಹೋತು. ಹಂದಿಗಳು ಬಂದಿದ್ವ ನಂತಕ್ಕೆ? ಏನು ಹೇಳ್ತಾ ಇದ್ಯಮ್ಮ? ನಿಜ ಹೇಳ್ತಾ ಇದ್ಯಾ? ನಾನು ಚರಂಡಿ ಮಗಳಿಗೆ ಮನಿಕೊಂಡಿದ್ನ ನಿಜವಾಗ್ಲೂ? ನಾನು ಯಾಕೆ ಸುಳ್ಳು ಹೇಳೋಣ? ಆಗ ಮಂಜ ಮತ್ತೆ ಸಾವುಕಾರ ಮಗಳು ಪದ್ದು ಅವರು ಹೋಗ್ತಿದ್ರಂತೆ ಅಲ್ಲಿ ಚರಂಡಿ ತಾಗೆ. ನಿನ್ನ ನೋಡ್ಯಾವ್ರೆ ಅಲ್ಲಿ ಬಿದ್ದಿರೋದ, ಅವರೇ ಬಂದು ನನಗೆ ಹೇಳಿದ್ದು. ಬೇಕಂದ್ರೆ ಅವ್ರು ಯಾರು ಬರ್ಲಿ, ಇವಾಗ ಅವರೇ ಹೇಳ್ತಾರೆ ನಿನಗೆ. ಆಗ್ಲಾದ್ರೂ ನಂಬಿಕೆ ಬರುತ್ತೆ ನೀನೆಲ್ಲಿ ಬಿತ್ಕೊಂಡಿದ್ದೆ ಅಂತಾನ. ನಾನು ತಿರ್ಗಾ ನಿನ್ನ ಎತ್ಕೆ ಮಂದಿ. ನನಗಂತೂ ನಿನ್ನ ಕರ್ಕೊಂಬರಕ್ಕೆ ಆಗಲಿಲ್ಲ, ತಟ್ಟಾಡ್ತಿದ್ದೆ ಹಂಗೇನೆ. ಹೆಂಗ್ ಬಾತ್ಲಾಗೆ ಎಗಲ ಮೇಲೆ ಕೈ ಹಾಕೊಂಡು ಕರ್ಕೊಂಬಂದು ಮೈಯಕ್ಕೆ ಮನಗಿಸಿದ್ದೆ. ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಅಲ್ಲೇ ಬಿತ್ಕೊಂಡಿರ್ತಿದ್ದೆ ನೀನು. ಹಂದಿಗಳು ನಿನ್ ಯಾಕೆ ಇವತ್ತು ಗೊತ್ತಾಗ್ತಿರಲಿಲ್ಲ ಅನ್ಸುತ್ತೆ ನಿನಗೆ. ಅಲ್ಲೇ ಬಿಡ್ಬೇಕಾಗಿತ್ತು ನಿನ್ನ. ನಾನು ಕರ್ಕೊಂಬಂದು ತಪ್ಪು ಮಾಡಿದೆ ಅನ್ಸುತ್ತೆ. ಮೊದ್ಲು ನೀನು ಹೊರಡು ಇಲ್ಲಿಂದನ. ಇಲ್ಲಿರೋದ್ ಬೇಡ ನೀನು. ಇಲ್ಲಿದ್ದೋಟು ನೀನು ಎಣ್ಣೆ ಕುಡ್ದು ಹಾಸ್ಕೆಟ್ ಹೋಗ್ತೀಯ ನೀನು. ನನ್ನ ಕೈಲಾಗಲ್ಲ ನಿಮ್ಮಿಬ್ರು ಸುಧಾರ್ಸಕ್ಕೆ. ನೋಡು ನಾಗ, ನೋಡು ಈ ಹುಡುಗನೇ ನನಗೆ ಬಂದು ಹೇಳಿದ್ದು. ಕೇಳಬೇಕಂದ್ರೆ ಅವನೇನೆ ಎಲ್ಲಿ ಮನಗಿದ್ದೆ ಅಂತ. ನೀನು ಚರಂಡಿ ಮಗ್ಳ ಮನಿಕೊಂಡಿದ್ದೆ, ನಿನ್ ಯಾಕೆ ಹಂದಿಗಳೆಲ್ಲ ಬಂದು ಮುಷ್ಣಿ ಇಕ್ಕವು ನಿನ್ ಬಾಯಿ ತಗೆತ್ತು ಹಸಿಸಿ. ನಿನ್ಗೇನು ಅನ್ಸ್ಲಿಲ್ವೇ? ಅವು ಹಂದಿಗಳು ಏಳೆಲ್ಲ ತಿಂತವೆ ಹಸಿಸಿ. ಕೇಳಿಸ್ಕೊಂಡೇನಪ್ಪ? ಈಗಲಾದ್ರೂ ನಂಬಿಕೆ ಬಂತಾ ನೀನ್ ಎಲ್ಲಿ ಬಿತ್ಕೊಂಡಿದ್ದೆ ಅಂತಾನ? ಏನೋ ಒಂದಿಷ್ಟು ಎಣ್ಣೆ ಜಾಸ್ತಿ ಆಗಿತ್ತು, ಎಲ್ಲ ನನಗೆ ನಡ್ಕೊಂಬರಕ್ಕಾಗಲಿಲ್ಲ, ಅಲ್ಲೇ ಬಿದ್ದಿದ್ದೆ ಅನ್ಸುತ್ತೆ. ಬಿಡು, ಅಷ್ಟಕ್ಕೇನೆ ನೀನು ಊರು ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಲ್ಲ. ಇನ್ನೊಂದು 2 ದಿವಸ ಬಿಟ್ಟು, ಇನ್ನು ನನ್ನ ಕಣ್ಣು ಸರಿ ಆಗಿಲ್ಲ, ಇನ್ನೂ ಕಣ್ಣು ಒಂದಿಟ್ಟು ಉರಿತಾ ಇದ್ದಾವೆ. ಈಗ ಹೋಗಲ್ಲ, ಇನ್ನೊಂದು 2 ದಿವಸ ಬಿಟ್ಟು ಹೋಗ್ತೀನಿ. ನೀನು ಯಾಕೆ ಹಂಗಾಡ್ತೀಯ ಹಂಗೇನೆ? ಇವಾಗ ನಿನ್ನ ಎಲ್ಲರೂ ಬುಸ್ ಬುಸ್ನಾಗಂಬರಲ್ಲ ಇಷ್ಟ ದಿನ. ಈಗ ಎಲ್ಲ ನಮ್ಮೂರಾಗೆ ನಿನ್ನ ಏನಂತ ಕರಿತಾ ಇದ್ದಾರೆ ಗೊತ್ತೇ? ಏನಂತ ಕರಿತಾರೋ? ಏನೋ ಕರಿತಾ ಇದ್ದಾರೆ ನನ್ನ. ನಾನು ಯಾವತ್ತೂ ಬುಸ್ ಬುಸ್ನಾಗಾನೆ. ಇನ್ನಾಗುಂಟ ಅಂಟಿಗೆ ಬಂದ್ರೆ ಯಾರನ್ನೂ ಉಳಿಸಲ್ಲ ನಾನು. ಸಾಕು ಬಾಯಿ ಮುಚ್ಚು. ಯಾರನ್ನೂ ಉಳಿಸಲ್ವಂತೆ. ನೆಟ್ಟಗೆ ನಿನಗೆ ಅಲಸ್ ಮಕ್ಕನ್ನೇ ಎದುರ್ಸಕ್ಕಾಗಲಿಲ್ಲ. ಇವಾಗ ನಿನ್ನೇನಂತ ಕರಿತಾರೆ ಗೊತ್ತೇ? ನಿನ್ನ ಇವಾಗ ಯಾರು ಬುಸ್ ಬುಸ್ನಾಗ ಅಂಬಲ್ಲ, ಹಂದಿನಾಗ ಅಂತಾರೆ. ಹಂದಿ ಎಲ್ಲ ಮುತ್ಕೊಡ್ತಿದ್ರಲ್ಲ ನೆನ್ನೆ ಸ ನಿನಗೆ ಅದಕ್ಕೆ. ಯಾವನವನು ಹಂದಿನಾಗ ಅಂತ ಕರ್ತಾನು? ನಿಂತ್ಕೊಳ್ಳಲ್ಲ, ಇಲ್ಲಿ ಮಾಡ್ತೀನಿ ನಿನಗೆ. ನಿಂತ್ಕೊಳ್ಳಲೆ. ಯಾಕೆ ಓಡಾಕ್ತಾ ಇದ್ಯಾ? ನಿಂತ್ಕೊಳ್ಳ, ಇಲ್ಲಿ ಮಾಡ್ತೀನಿ ನಿನಗೆ. ಹಂದಿನಾಗ ತಿರ್ಗಾ ಹಂದಿನಾಗ ಅಂತೀಯ? ಏರಿಕ್ತೀನಿ ನೋಡಿ ಇವಾಗ ಎಣ್ಣೆ ಮೆಟ್ಟೆ ತಕೊಂಡು. ಬಾರೋ ಬಾ, ನಿನಗೆ ಆ ಸಣ್ಣ ಹುಡುಗನ್ನು ಎದುರ್ಸಕ್ಕಾಗಲ್ಲ ಬಾ. ಆ ಸಣ್ಣ ಹುಡುಗನ ಮೇಲೆ ಏನು ಹೋಗ್ತೀಯ? ಸಣ್ಣ ಹುಡುಗನ ಮೇಲೆ ಅಲ್ಲ ನಿನ್ ಪೌರುಷ ತೋರ್ಸೋದು. ಸುಮ್ಮನೆ ನೀನು ವಾಲ್ಡ್ ಬಾ ಇವತ್ತೇನೆ. ಯಮ್ಮ, ನಾನು ಇನ್ನೂ 1-2 ದಿವಸ ಹೋಗಲ್ಲ. ಇನ್ನು ನಾ ಕಣ್ಣೂರಿ ಐತೆ ಸ್ವಲ್ಪ, ಆಮೇಲೆ ಹೋಗ್ತೀನಿ. ಇವಾಗ ಹೋಗು, ಮುದ್ದೆ ಮಾಡೋಗು. ನಾನು ಇಲ್ಲೇ ಹೋಗಿ ಬರ್ತೀನಿ ಹೊರಗಡಿಕೆ. ಮುದ್ದೆ ಮಾಡೋ ಅಟ್ಟತಿಗೆ ಬಂದು ಉಣ್ಬೇಕು, ಅಟ್ಟಸ್ತೈತಿ. ಅಯ್ಯೋ ಹೆಂಗಪ್ಪ ಈ ನನ್ನ ಮಗನ್ನ ಇಲ್ಲಿಂದ ಕಳಿಸೋದು? ಕರೆಸ್ಕೊಂಬದೇನೋ ಕರೆಸ್ಕೊಂಡೆ, ಈ ಕಳ್ಸಕ್ಕಾಗ್ತಿಲ್ವಲ್ಲಪ್ಪ. ಏನಾನ ಮಾಡಿ ಈ ನನ್ನ ಮಗನ ಗದುಂಬೇಕು, ಇಲ್ಲಾಂದ್ರೆ ನನ್ನ ಕೈಲಿ ತಡ್ಕೊಂಬಕ್ಕಾಗಲ್ಲ ಈ ನನ್ನ ಮಗನ ಕಾಟನ. ಓಕೆ ಸ್ನೇಹಿತರೆ, ಈ ವಿಡಿಯೋಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.